Hello everyone, welcome to ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 45ನೇ ಪ್ರಶ್ನೆಯನ್ನ ಗಮನಿಸಿ. ಸಮ ಪ್ರಮಾಣದ ನೀರಿನ ಹರಿವಿರುವ 4 ನಲ್ಲಿಗಳಿಂದ ಒಂದು ತೊಟ್ಟಿಯನ್ನ ತುಂಬಿಸಲು 12 ನಿಮಿಷಗಳಷ್ಟು ಸಮಯ ಬೇಕಾಗತ್ತೆ. ಅದೇ ಎಷ್ಟು ನಲ್ಲಿಗಳಿಂದ ಆ ತೊಟ್ಟಿಯನ್ನ 6 ನಿಮಿಷಗಳಲ್ಲಿ ತುಂಬಿಸಬಹುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಳಿಕೆಗಳ ಸಂಖ್ಯೆ ಹೆಚ್ಚಾದಷ್ಟು ತೊಟ್ಟಿ ತುಂಬಲು ಬೇಕಾಗುವಂತಹ ಸಮಯ ಕಡಿಮೆ ಆಗತ್ತೆ. ಸೊ ಹಾಗಾದ್ರೆ ಇದು ವಿಲೋಮ ಅನುಪಾತದಲ್ಲಿರುವಂತಹ ಲೆಕ್ಕ. ಸೊ ಇಲ್ಲಿ x1 ಅನ್ನ ನಾವು ಮೊದಲ ಬಾರಿಯ ನಳಿಕೆಗಳ ಸಂಖ್ಯೆ ಅಂತ ತಗೊಳ್ಳೋಣ. ಸೊ ಎಷ್ಟಿದೆ? 4 ಇದೆ. ಸೊ y1 ಅನ್ನ ಮೊದಲನೇ ಬಾರಿ ಬೇಕಾದ ಸಮಯ 12 ನಿಮಿಷ ತಗೊಳ್ಳೋಣ. ಸೊ x2 ಅನ್ನ ನಾವು ಎರಡನೇ ಬಾರಿ ನಳಿಕೆಯ ಸಂಖ್ಯೆಗಳು. ಸೊ y2 ಏನ್ ಹೇಳಿ ಎರಡನೇ ಬಾರಿ ಬೇಕಾದ ಸಮಯ. ಸೊ ಎಷ್ಟು ನಿಮಿಷ? 6 ನಿಮಿಷವನ್ನ ಕೊಟ್ಟಿದ್ದಾರೆ. ಸೊ ವಿಲೋಮ ಅನುಪಾತದ ಸೂತ್ರ ಏನ್ ಹೇಳಿ? x1 ಇಂಟು y1 ಇಸ್ ಈಕ್ವಲ್ ಟು x2 ಇಂಟು y2. ಸೊ 4 ಗುಣಿಸು y1 12 ಇಸ್ ಈಕ್ವಲ್ ಟು x2 ಇಂಟು y2 6 ನಿಮಿಷ. ಸೊ x2 ಇಸ್ ಈಕ್ವಲ್ ಟು ಏನಾಗುತ್ತೆ? 4 ಗುಣಿಸು 12 ಡಿವೈಡೆಡ್ ಬೈ 6. ಸೊ 6 1 6, 6 2 12. ಸೊ x2 ಈಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ? 8 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಆ ತೊಟ್ಟಿಯನ್ನ 6 ನಿಮಿಷಗಳಲ್ಲಿ ತುಂಬಿಸಲು ಒಟ್ಟು 8 ನಳಿಕೆಗಳು ಬೇಕಾಗತ್ತೆ. ಥ್ಯಾಂಕ್ ಯು.